ದೇವ್ರೆ ಎಲ್ರೂ ಚಂದಾಗಿಟ್ಟಿರು. ಸ್ನೇಹ, ಸುಮ, ನಮ್ಮವ್ವ ಎಲ್ರಿಗೂ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಪ್ಪ. ನೀವು ದಾಸ ಆಗೋದೇನು ಬೇಡ ಶ್ರೀ, ಯಾವತ್ತಿಗೂ ನನ್ನ ದೊರೆ ಆಗಿರಿ. ನೀವಂದ್ರೆ ನಮಗೂ ತುಂಬ ಇಷ್ಟನೇ ಶ್ರೀ. ಕಾಳಿ, ಅದನ್ನ ಕೊಡು. ಸರಿ. ಚೋಟು, ಮಿಕ್ಸಿ. ಅಪ್ಪಯ್ಯ. ಕಾಳಿ, ಅಜ್ಜಿ. ಅಜಿ, ನಮ್ಮೆಲ್ರಿಗೂ ಸಾನ ಹೊಸ ಬಟ್ಟೆ ತಕ್ಕದವ. ಇದೆಲ್ಲ ಯಾಕವ್ವ ಮಾಡಕ್ ಹೋದೆ? ಮನೆ ಮಂದಿಗೆಲ್ಲ ಬಟ್ಟೆ ಕೊಡ್ಸೋದು ತೆಪ್ಪೇನಜ್ಜಿ. ಮನೆ ಮಂದಿ ಅಂತ ಹೇಳ್ಕೊಳ್ಳೋಕ್ಕೂ ನಮ್ಗೆ ಯಾರೂ ಇಲ್ಲ ಅಕ್ಕ. ಅಂಥದ್ರಲ್ಲಿ ನೀವು ಇಷ್ಟೊಂದು ಪ್ರೀತಿ ತೋರಿಸ್ತಿದ್ಯಾ. ನಾನು ಯಾವತ್ತೂ ಇಷ್ಟೊಂದು ಖುಷಿಯಾಗಿರ್ಲಿಲ್ಲ ಅಜ್ಜಿ. ನನ್ನ ಈ ಖುಷಿಗೆ ಸ್ನೇಹನೇ ಕಾರಣ. ಸ್ನೇಹ ನನಗೆ ಧೈರ್ಯ ತುಂಬಿ ಊರಿಗೆ ಹೋಗುಮ ಅಂತ ಹೇಳಿರಲಿಲ್ಲ ಅಂದಿದ್ರೆ ಈಗಲೂ ಏನೋ ಒಂದು ಬೇಸರದಾಗಿರ್ತೈತೆ. ಸ್ನೇಹ ಈಗಾಗಲೇ ತೆಪ್ಪು ಮಾಡಿರೋ ಸಿಂಗಾರಮ್ಮನ ಜೈಲ್ಗೆ ಹಾಕಿರ್ತಾಳೆ. ಅದು ಅಲ್ಲದೆ ಇವತ್ತು ಸ್ನೇಹ ಅತ್ತೆ ಜೊತೆ ಹಬ್ಬ ಮಾಡ್ತಿರ್ಬೋದು. ಅವಳು ಬರೋವಾಗ ಬರಲಿ, ನಾನು ಕಾಯ್ತೀನಿ. ಎದ್ದೇಳವ್ವ, ಏನಾದರೂ ಸ್ವಲ್ಪ ಊಟ ಮಾಡು ಪ್ಲೀಸ್. ಬೇಡ ಕಣವ್ವ, ನಾನು ಒತ್ತಾಯ ಮಾಡಬೇಡ. ಅವ್ವ, ನಮ್ಮನ್ನ ಸಮಾಧಾನ ಮಾಡೋಕ್ಕೆ ಈಗ ಯಾರೂ ಇಲ್ಲ ಅವ್ವ. ಎಷ್ಟೇ ಕಷ್ಟ ಆದರೂ ನಮಗೆ ನಾವೇ ಅಷ್ಟೆ. ನೀವಾದರೂ ಅವಂಗೆ ಹೇಳ್ಬಾರ್ದ? ಅವ್ವ, ಹಿಂಗೇನಾದರೂ ಆದರೆ ನಂಗೆ ಇನ್ಯಾರವ್ವ ಇದ್ದಾರೆ? ಪ್ಲೀಸ್ ಅವ್ವ, ಸ್ವಲ್ಪ ಊಟ ಮಾಡು. ನಂಗೆ ಬೇಡ. ಅವ್ವ, ಅವ್ವ, ಭಾವ ಬಂದರು. ಬನ್ನಿ ಹೇಳಿ ಅಂದ್ರೆ
ಬಾವ. ಈಗ ಒಂದೇ ಏಟ್ಗೆ ಚಿನ್ನ ಇಷ್ಟೊಂದು ಬದಲಾಗಿ ಹೋಗುತ್ತೆ ಅಂತ ನಾನು ಊಹೆನೂ ಮಾಡ್ಕೊಂಡಿರ್ಲಿಲ್ಲ. ಪುಟ್ಟಕ್ಕಂಗೆ 3 ಜನ ಹೆಣ್ಮಕ್ಳು. 3 ಜನ ಹೆಣ್ಮಕ್ಳನ್ನು ತುಂಬ ಕಷ್ಟಪಟ್ಟು ಚೆನ್ನಾಗಿ ಸಾಕಿದಾಳೆ ಅಂತ ಹೇಳಿ ಹೇಳಿ ಎಲ್ಲರೂ ಕಣ್ಣು ಬಿದ್ದಿದ್ದಕ್ಕೆ ಇಬ್ರು ಹೊರಟೋದ್ರು ಅನಿಸ್ತಿದೆ.